ಹಲೋ ಪರವ, ಹೆಂಗದೇವ? ಭಾಳ ದಿವಸ ಆತು, ಫೋನ ಹಚ್ಚಿಲ್ಲಲ್ಲ. ಆರಾಮಿದ್ದೇನೆ. ನೀ ಹೆಂಗಿದಿ? ಎರಡು ದಿವಸ ಆತೇವ ಊರಿಗೆ ಬಂದ, ನೋಡೋಂಗಾಗೈತಿ. ಒಮ್ಮೆ ಬಾಲ ಹುಡುಗರನ್ನ ಕರ್ಕೊಂಡ. ಅದಕ್ಕೆ ಫೋನ್ ಹಚ್ಚಿದೆ. ಒಂದು ತಿಂಗಳು ಬರ್ತೇನೆ ನೋಡಲ್ಲೇ. ಚಲೋ ಆತು ನೋಡಿವ, ಭಾಳ ಖುಷಿ ಆಯ್ತು ನನಗೆ ಬರತ್ತೇನೆ ಅನ್ನತ್ಲೆ. ಲಗುನ ಬಾ ಹುಡುಗನ ಕರ್ಕೊಂಡ. ಹ್ಞೂ ಆಯ್ತು ಬಯ್ಯವ್ವ, ನಾಳೆ ಬರತ್ತೇನೆ. ನೀನು ಸೊಸಿ ಅದಾಳು ಏನು ಹೋಗಿದ್ದಾಳು? ಅದಾಳ ಬಾರವ್ವ. ಹೋಲ್ಸತಾಗತ್ತೆ ಈ ಸತಾನು ಆಕಿನ ಊರಿಗೆ ಕಲ್ಸಾಕ ಹೋಗ್ಬೇಡಿ. ನನಗೆ ದಗ್ದ ಮಾಡೋಕ್ಕಾಗೋದಿಲ್ಲ. ಆಕಿನ ಕಡೆನೇ ಎಲ್ಲ ಮಾಡಿಸ್ಬೇಕು ನೋಡು. ಇಷ್ಟು ದಿವಸ ಎಲ್ಲ ಮಾಡಿ ಕಳ್ಸಿ ಭಾಳ ಸುಸ್ತಾಗೈತಿ. ಅಲ್ಲಿ ಬಂದ್ಬೇಕು. ನಾ ಕಾಲು ಮೇಲೆ ಕಾಲು ಹಾಕ್ಕೊಂಡು ಕುಂಡ್ರೆ ಆಯ್ತು ನೋಡವ್ವ. ಬಾರವ್ವ, ನೀ ಆರಾಮ್ ಕುಂಡ್ರಂಕೆ ಬಾನಿ. ನಾ ಆಕಿ ಕಡೆಯಿಂದ ಎಲ್ಲ ಮಾಡಕ್ಕೆ ಹಚ್ತಾನು. ನೀ ಬರೋದು ಹೆಚ್ಚು, ನಾ ಆಕಿ ದಗ್ದ ಮಾಡಿಸೋದು ಹೆಚ್ಚು ಬಾನಿ. ಈ ಮುದುಕಿ ಆಕಿ ಮಗಳ ವಾದ ಸರಿಗೆದಂಗೆ ಈ ಸರಿಗೆ ಸ್ಕೆಚ್ ಹಾಕತ್ತಾರು. ಈಗ ನಾ ಅವ್ರ ತಲೆ ಮೇಲೆ ಕೈ ಇಟ್ಟು ನಾನಾ ಮೊದಲ ತವ್ರ ಮನೆಗೆ ಹೋಗ್ಬೇಕು. ಆಯ್ತು ಬಾರವ್ವ, ಇಡ್ಲಿ. ಈಡವ್ವ. ಸರೋಜಾ, ಸರೋಜಾ ಬೈಲಿ. ಏನ್ರಿ ಅತ್ತಿ ಕರೆದಿರ್ಲ್ಯ? ನಾಳೆ ನಮ್ಮ ಪಾರವ್ ಬರ್ತಾಳಂತ, ಹುಡುಗರನ್ನ ಕರ್ಕೊಂಡ. ಸೂಟಿ ಐತಂತ ಹುಡುಗರ ಸಾಲಿ. ಮತ್ತು ಒಂದು ತಿಂಗಳು ಬಂದು ಇಲ್ಲೇ ಇರ್ತಾಳಾಕಿ. ಮತ್ತು ಆಕಿಗೆ ಏನು ಬೇಕು ನೋಡಿ, ಎಲ್ಲ ವ್ಯವಸ್ಥೆ ನೀನೇ ಮಾಡ್ಬೇಕು ನೋಡು. ಅತ್ತಿ, ಈ ಸರಿಗೆ ನಾನು ಊರಿಗೆ ಹೋಗಿ ಬರ್ತೇನೆ ರೀ. ಸರಿಗೇನು ನಾವು ಊರಿಗೆ ಹೋಗ್ಲಿಲ್ಲ. ಮತ್ತು ನಮ್ಮ ಅವ್ವ ನಮ್ಮ ಅಪ್ಪನೂ ನೋಡಿಲ್ಲ ಭಾಳ ದಿವಸ ಆಯ್ತು. ಮತ್ತು ನಮ್ಮ ಅವ್ವಾಗನೂ ಆರಾಮಿಲ್ಲಂತ. ಹುಡುಗರನ್ನ ಕರ್ಕೊಂಡು ನಾನು ಹೋಗಿ ಬರ್ತೇನೆ. ಬ್ಯಾಡ ತಗೋ, ಇನ್ನೊಮ್ಮೆ ಹೋಗಿ ಬರೋಂಕ್ಯ. ಈಗ ನನ್ನ ಮಗಳು ಬರತ್ತಾಳು. ಈಗ ಮನ್ಯಾನ ಕೆಲಸ ಎಲ್ಲ ಆಕಿ ಹೆಚ್ಚಿಟ್ಟು ಹೋಗಾಕೆನ್ನಿ. ನನ್ನ ಮಗಳ ಬ್ಯಾಸೊತ್ತ ಈಗ ಬೇಸರ ಕಳ್ಕೊಳಕತ್ತೈತೆ. ಅವ್ರ ಮನೆಗೆ ಬಂದ್ರೆ ನೀ ಹೋಗಾಕೆನಿ ಊರಿಗೆ? ನನಗೂ ಬೇಸರ ಆಗಿರ್ತೈತರ್ಲೆ ಅತ್ತಿ. ನಾನು ಹೋಗಿ ಬರ್ತೇನೆ ಒಂದು 8 ದಿನ. ನಾನು ಬೇಸರ ಕಳ್ಕೊಂಬರ್ತೇನೆ. ನಾ ಏನು ನಿನಗೇನು ಒಬ್ಬಾಕಿಗೆ ದಗದ ಹಾಕಿ ನಾ ಖಾಲಿ ಕುಂಡಿರ್ತೇನೆ ಅನ್ನೋರಂಗೆ ಮಾತಾಡತ್ತಿ ಎನ್ನಿ? ಬ್ಯಾಡ ತಗೋ, ನೀ ಏನು ಊರಿಗೆ ಹಾಕೋಬೇಡ. ಹೋಗಿನ ಒಳಗೆ ದಗದ ಏನೈತೆ ನೋಡೋಕೆ. ಇವು ಮುದುಕಿದ ಬುದ್ಧಿ ಭಾಳ ಸುಮಾರು ಐತೆ ನೋಡಿದು. ತನ್ನ ಮಗಳನ್ನಾರ ಕರೆಸ್ತಾಳು, ಮತ್ತು ನಮ್ಮನ್ನಾರ ಹೋಗಕ್ಕೆ ಕೊಡೋದಿಲ್ಲ ನೋಡಾಕಿ. ಈಗ ಏನಾರ ಒಂದು ಸ್ಕೆಚ್ ಹಾಕಬೇಕನ ಹಾಕಿ ನನ್ನ ತವ್ರ ಮನೆಗೆ ಹೋಗಬೇಕಾ? ಮುದುಕಿ ತಲೆ ಮೇಲೆ ಕೈ ಇಟ್ಟು ನಾ ಹೋಗಬೇಕ. ಏನು ಮಾಡಲಿ? ಹಾಂ, ಐಡಿಯಾ ಬಂತು ಗಪ್ಪಿಗೆ. ಹಿಂಗೆ ಮಾಡ್ತೇನೆ ಗಪ್ಪಿಗೆ. ಯಾಕೆ ನಿಂಗೆ ತವ್ರ ಮನೆಗೆ ಹೋಗ್ಬೇಡ ಅಂತಲೇ ಏನು ಸಿಟ್ಟು ಬಂತೇನ? ಮಕ್ಕ ಹಿಂಗೆ ಗಂಟು ಹಾಕೊಂಡು ಅಡ್ಡಾಡತ್ತಿ? ಇಲ್ರಿ ಅತ್ತಿ, ಅಲ್ಲೇ ಊರಾಗ ಒಂದು ಪ್ರಾಬ್ಲಮ್ ಆಗೈತಿ. ನಮ್ಮ ಅವ್ವನ ತವ್ರ ಮನೆ ಕಡೆಯಿಂದ ಒಂದಿಷ್ಟು ಆಸ್ತಿ ಬರೋದಿತ್ತದ. ಅದಕ್ಕೆ ನಾ ಹೋಗಿ ಸಹಿ ಮಾಡಿದಾಗ ಅದು ಎಲ್ಲರಿಗೂ ಬರೋದೈತಂತ. ಅದಕ್ಕೆ ಬಾ ಅನ್ನತ್ತೀರಿ ನನಗೆ. ಇರುವ ತಗೋರಿ, ನೀವೇನು ಬೇಡ ಅನ್ನತ್ತೀರಿ. ನಾ ಏನು ಹೋಗೋದಿಲ್ಲ ತಗೋರಿ. ಏನು ಸರೋಜ, ನಾ ಏನು ನಿನ್ನೆ ನನ್ನ ತವ್ರ ಮನೆಗೆ ಹೋಗಬೇಡ ಅಂತೇನೇನ? ಹಂಗೆ ಒಂದಿಟ್ಟು ಇದನ್ನು ಹೇಳ್ತಾನವ, ಹೋಗಬೇಡ ಅಂತ ಹೇಗಾಸ ಒಂದು ಮಾತು ಅಂತಿರ್ತಾನೆ. ಹಂಗೆ ನಾ ಏನು ಹೋಗಬೇಡ ಅಂತೇನು? ಈಗ ಈಕಿನ ರಮೇಶಿ ತವ್ರ ಮನೆಗೆ ಕಳಿಸ್ಬೇಕು. ಮತ್ತು ಸಹಿ ಮಾಡಿ ಬರೋದು ಮುಂದೆ ಒಂದು 10 ಲಕ್ಷ ರೂಪಾಯಿ ನೀನು ಇಸ್ಕೊಂಡ್ ಬಾ ಅಂತ ಹೇಳಿ ಕಳಿಸ್ಬೇಕು. ಈಕಿಗೆ 10 ಲಕ್ಷ ರೂಪಾಯಿ ತೊಗೊಂಬಂದ್ರೆ ನನ್ನ ಮಗಳು ಹೋಗುವಾಗ ಏನರ ಒಂದಿಟ್ಟು ಬಂಗಾರ ಮಾಡಿದ್ರೆ ಕಳ್ಸಕ್ಕೆ ಬರ್ತೈತಿ. ಹಾಂ, ಹಂಗೆ ಮಾಡ್ತಾನೆ ಗಪ್ಪ. ಐಡಿಯಾ ಚಲೋ ಬಂತಿದ್ದು. ಹಂಗೆ ಮಾಡ್ತಾನೆ ಗಪ್ಪ. ಈ ಮುದೋಡಿ ಹಳ್ಳಕ್ಕೆ ಬಿತ್ತು ಗಪ್ಪ. ಈಗ ಆಕೆ ಪ್ಲ್ಯಾನ್ ಏನು ಹಾಕಿರ್ತಾಳಂದ್ರೆ, ನನಗೆ ಬರೋದು ಮುಂದೆ ರೊಕ್ಕ ಇಸ್ಕೊಂಬ ಅಂತ ಹೇಳ್ತಾಳೆ ಆಕಿ. ಹ್ಞೂ ಅಂತ ಹೇಗಾಸ ಇಲ್ಲಿಂದ ನಾ ಎಸ್ಕೇಪ್ ಆಗಿಬಿಡ್ಬೇಕು. ಆಯ್ತು ಇವ, ನೀ ಹೋಗಿ ಬರೋಗೆ ಹಿಂದೆ ಹೋಗ. ಅತ್ತಿ, ನಾ ಏನು ಊರಿಗೆ ಹೋಗಂಗಿಲ್ಲ ರೀ. ಅವ್ರದ್ದೇನು ಇದ್ದಿದ್ದನ ಏನರ ಒಂದ ನಾ ಹೋಗೋದಿಲ್ಲ ರೀ. ನಾಳೆ ಪಾರವ ಬರಾಕಿದಾಳು. ಮತ್ತು ಮನ್ಯಾಗಿಂದೆಲ್ಲ ಯಾರು ಮಾಡವ್ರ ಪಾಪ? ಆಕಿ ಬ್ಯಾಸೊತ್ತು ಬಂದಿರ್ತಾಳು, ಮತ್ತು ಮಾಡವ್ರು ಯಾರು? ನಾ ಹೋಗಂಗಿಲ್ಲ ರೀ. ಹುಚ್ಚು ಒಮ್ಮೆ ಹೇಳ್ರಿ ತಿಳಿತೈತೆ ಇಲ್ಲ ನೀನು? ಹೋಗಿ ಬರೋಗ ನಾತೇನಿಲ್ಲ. ಹೋಗಿ ನೋಡಿ ಬರೋ ನಿಮ್ಮ ನಿಮ್ಮ ಅಪ್ಪನ. ಪಾಪ ಬಾದು ಸಾತ್ ನೀನು ಊರಿಗೆ ಹೋಗಿ. ಅವ್ರಿಗೂ ನೀನು ನೋಡ್ಬೇಕು ಅನ್ನೋದು ಆಸೆ ಇರೋದಿಲ್ಲ. ಹೋಗಿ ಬರೋಗ. ಆಯ್ತು ರೀ, ನೀವು ಇಷ್ಟು ಹೇಳತ್ತೀರಂದ್ರೆ ಹೋಗಿ ಬರ್ತಾನೆ. ಅಂತೂ ಇಂತೂ ಹೋಗ್ತಾ ಯಾರಾದಳು ಬಿಡವ. ಚಲೋ ಆಯ್ತು. ನಾ ಹೇಳ್ದಂಗೆ ಕೇಳ್ತಾಳೆ ನನ್ನ ಸೊಸಿ. ನನ್ನ ಮುದ್ದಿನ ಸೊಸಿ ಅದಾಳಕ್ಕಿ. ಹೋಗಬೇಡ ತವ್ರ ಮನೆಗೆ ಅನ್ನತ್ಲೇ. ಪಾಪ ನಾ ಹೋಗೋದಿಲ್ಲ ರೀ. ನಾ ತವ್ರ ಮನೆಗೆ ಹೋಗೋದಿಲ್ಲ ನಾ ಒಟ್ಟು ಅಂತ ಹೇಗೆ ಸನ್ನತಿತ್ತು. ನಾನು ಜೋರಿ ಮಾಡಿ ಹೋಗ ಅನ್ನತ್ಲೇ. ಈಗ ಹೋಗಾತಿತ್ತಿ. ಈಗ 10 ಲಕ್ಷ ರೂಪಾಯಿ ತೊಗೊಂಡು ಬಾ ಅಂತಂದ್ರೆ ತೊಗೊಂಡು ಬಂದೇ ಬಿಡ್ತಾಳು. ನನ್ನ ಪ್ಲ್ಯಾನ್ ಸಕ್ಸಸ್ ಆಯ್ತು. ನಮ್ಮಾಯ್ತು ನನಗೆ ತವ್ರ ಮನೆಗೆ ಹೋಗಂದಳು. ಈಗ ಆಕಿ ಮಗಳು ಬರೋದ್ರೊಳಗೆ ನಾ ಹೋಗ್ತೇನೆ ತವ್ರ ಮನೆಗೆ. ಹಾಯ್ ವೈನಿ. ಬಾಯ್ ಪಾರು. ನೀ ಎಲ್ಲಿ ಹೋಗತ್ತಿ ವೈನಿ?
ನಾ ತವ್ರ ಮನೆಗೆ ರೆಸ್ಟ್ ಮಾಡಕ್ಕಂತ ಬಂದಿದ್ದೇನು, ಮತ್ತು ಮನ್ಯಾಗಿಂದ ತೆಗ್ದ ಮಾಡವ್ರ ಯಾರ, ನೀ ಎಲ್ಲಿ ಹೋಗತಿ? ಏ ಪಾರಿ, ನಿನಗಂತ ಕಪ್ಕೊಂಡ್ರೆ ಪಾಪ ಅಕ್ಕಿಗೆ ತವ್ರ ಮನೆಗೆ ಹೋಗ್ಬೇಕನ್ನೋ ಆಸೆ ಇರೋದಿಲ್ಲ, ಅದಕ್ಕೆ ಆಕಿಗೆ ಹೋಗಿ ಬಾ ಅಂತ ಕಳ್ಸತಾನ. ಕಪ್ಕೊಂಡ್ರಿ ಹಣ ನೋಡ್ರಿ, ಹೆಣಾನು ಬಾಯಿ ಬಿಡ್ತೈತೆ ಅಂತಾರಲ್ಲ, ಆ ಮಾತು ಸುಳ್ಳಲ್ಲ ನೋಡ್ರಿ. ನಾನು ನಮ್ಮ ಅತ್ತಿಗೆ ಹೆಂಗೆ ಚಮಕ್ ಕೊಟ್ಟಿನಿ ಅಂತ ಹೇಳಿ. ಬಾಯ್. ಮುಂದಿನ ಭಾಗದಾಗ ನನ್ನ ಸೊಸಿ 10 ಲಕ್ಷ ರೂಪಾಯಿ ತಂದಳು ಇಲ್ಲೋ ಅನ್ನೋದನ್ನು ತಿಳಿಸ್ತಾನೋ. ಈಗ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.